ಯಾವುದೇ ಸಪ್ಲಿಮೆಂಟ್ಸ್ನ ತಗೊಳ್ಳದೆ ನ್ಯಾಚುರಲ್ ಆಗಿ ಹೇಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಿದ್ರೆ ತಪ್ಪದೆ ಒಂದ್ಸಲ ಈ ವಿಡಿಯೋನ ನೋಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬರೋ ಲಾಗ್ಸ್ ಕನ್ನಡ. ನಾನು ನಿಮ್ಮ ಕಾವೇರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಸಿ ಸೆಕ್ಷನ್ ಡೆಲಿವರಿ ಆಗಿ 3 ಮಂತ್ಸ್ ಕಂಪ್ಲೀಟ್ ಆಯಿತು. ಡೆಲಿವರಿ ಆದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಮಿಲ್ಕ್ ಸಪ್ಲೈ ತುಂಬಾ ಕಡಿಮೆ ಇತ್ತು. ಎಕ್ಸ್ಪ್ರೆಸ್ ಮಾಡಿದಾಗ ಜಸ್ಟ್ 30 ml ಮಿಲ್ಕ್ ಕಲೆಕ್ಟ್ ಆದರೆ ಸಾಕು ಅಂತ ಅನಿಸ್ತಿತ್ತು. ಈ ಎಲ್ಲ ಸ್ಟೆಪ್ಸ್ನ ನಾನು ಫಾಲೋ ಮಾಡಿದ್ರಿಂದ ನನ್ನ ಮಿಲ್ಕ್ ಸಪ್ಲೈ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಯಿತು. ಹಾಗೆ ಡೈಲಿ ನನಗೆ ಓವರ್ಫ್ಲೋ ಕೂಡ ಆಗುತ್ತೆ. ನಿಮಗೂ ಕೂಡ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಆಗಬೇಕು ಅಂದ್ಕೊಳ್ತಿದ್ರೆ ಈ ವಿಡಿಯೋನ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ. ಪಾಯಿಂಟ್ ನಂಬರ್ 1, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ನಿಮ್ಮ ಬೇಬಿಗೆ ನೀವು ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರೋ, ಐದರ್ ಅದು ಪಂಪ್ ಮಾಡಿ ಆದರೂ ಆಗಿರ್ಬೋದು ಅಥವಾ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಆದರೂ ಆಗಿರ್ಬೋದು, ಎಷ್ಟು ನಿಮ್ಮ ಬ್ರೆಸ್ಟ್ ಎಂಟಿ ಆಗುತ್ತೋ ಮತ್ತೆ ಅಷ್ಟೇ ರೀಪ್ರೊಡಕ್ಷನ್ ಆಗುತ್ತೆ ಮಿಲ್ಕ್. ಇದರಿಂದ ನಿಮ್ಮ ಮಿಲ್ಕ್ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಪಾಯಿಂಟ್ ನಂಬರ್ 2, ಹೈಡ್ರೇಷನ್. ಲ್ಯಾಕ್ಟೇಷನ್ ಟೈಮಲ್ಲಿ ಹೈಡ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಮಿಲ್ಕಲ್ಲಿ 90% ಅಷ್ಟು ವಾಟರೇ ಇರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ಗೆ ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ನ ನಿಮ್ಮ ಬಾಡಿಗೆ ಕೊಡಬೇಕಾಗುತ್ತೆ. ಇದು ಕೂಡ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 3, ಡೀಪ್ ಲ್ಯಾಚ್. ಡೀಪ್ ಲ್ಯಾಚ್ ಮಾಡಿಸೋದ್ರಿಂದ ಬೇಬಿಗೆ ಮಿಲ್ಕ್ ಪ್ರಾಪರ್ ಆಗಿ ಫ್ಲೋ ಆಗಿ ಬ್ರೆಸ್ಟಲ್ಲಿರೋ ಮಿಲ್ಕ್ ಎಲ್ಲ ಎಂಟಿ ಆಗಿ ಮತ್ತೆ ಮಿಲ್ಕ್ ರೀಪ್ರೊಡಕ್ಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪಾಯಿಂಟ್ ನಂಬರ್ 4, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಥವಾ ಇದನ್ನ ಕಾಂಗ್ರೋ ಕೇರ್ ಅಂತಾನೂ ಕರೀತಾರೆ. ಇದರಿಂದ ಬೇಬಿ ಹಾಗೂ ಮದರ್ಗೆ ಸ್ಟ್ರೆಸ್ ಕಡಿಮೆ ಆಗೋದ್ರ ಜೊತೆಗೆ ಆಕ್ಸಿಟೋಸಿನ್ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ. ಈ ಆಕ್ಸಿಟೋಸಿನ್ ಹಾರ್ಮೋನ್ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 5, ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ ಆ್ಯಂಡ್ ಕ್ಯಾಲರಿ ಇಂಟೇಕ್. ಲ್ಯಾಕ್ಟೇಷನ್ ಟೈಮಲ್ಲಿ ಪ್ರಾಪರ್ ಆಗಿರೋ ಹೆಲ್ದಿ ಫುಡ್ ಜೊತೆಗೆ ಕ್ಯಾಲರಿ ಇಂಟೇಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಲ್ಯಾಕ್ಟೇಷನ್ ಟೈಮಲ್ಲಿ ಪರ್ ಡೇಗೆ 300 to 500 ಕ್ಯಾಲೋರೀಸ್ ಖರ್ಚಾಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಪ್ರಾಪರ್ ಆಗಿರೋ ಹೆಲ್ದಿ ಫುಡ್ನ ತಿಂದೇ ಇದ್ದರೆ ಮಿಲ್ಕ್ ಸಪ್ಲೈ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಯಾವುದೆಲ್ಲ ಫುಡ್ಸ್ ನನ್ನ ಮಿಲ್ಕ್ ಸಪ್ಲೈನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಒನ್, ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್, ಮೆಂತೆಕಾಳು ಹಾಗೆ ಮೆಂತೆ ಸೊಪ್ಪು. ಈ ಮೆಂತೆಕಾಳು ಹಾಗೆ ಮೆಂತೆ ಸೊಪ್ಪಲ್ಲಿ ರಿಚ್ ಇನ್ ಫೈಬರ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಮಾಮ್ಸ್ಗೆ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಥರ್ಡ್ ಒನ್, ಸಬ್ಬಸಿಗೆ ಸೊಪ್ಪು. ಈ ಸಬ್ಬಸಿಗೆ ಸೊಪ್ಪು ಬ್ಲೋಟಿಂಗ್ ಕಡಿಮೆ ಮಾಡೋದ್ರ ಜೊತೆಗೆ ಎಸೆನ್ಷಿಯಲ್ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡುತ್ತೆ. ಫೋರ್ತ್ ಒನ್, ಬಾರ್ಲಿ. ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ನನ್ನ ಫೇವ್ರೇಟ್ ಅಂದರೆ ಬಾರ್ಲಿ. ಬಿಕಾಸ್ ಇದು ಪ್ರೊಲ್ಯಾಕ್ಟಿನ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ನ ಬೂಸ್ಟ್ ಮಾಡುತ್ತೆ. ಹಾಗೆ ಬಾರ್ಲಿ ವಾಟರ್ನ ಕುಡಿಯೋದ್ರಿಂದ ಬಾಡಿನ ತುಂಬಾ ಹೈಡ್ರೇಟ್ ಆಗಿಡುತ್ತೆ. ಫಿಫ್ತ್ ಒನ್, ಓಟ್ಸ್. ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೆ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ರಿಚ್ ಇನ್ ಐರನ್ ಆಗಿ ಫೈಬರ್ ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಅನೆಮಿಯಾನ ಪ್ರಿವೆಂಟ್ ಮಾಡೋದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಬೂಸ್ಟ್ ಮಾಡುತ್ತೆ. ಸಿಕ್ಸ್ತ್ ಒನ್, ಹೈ ಪ್ರೋಟೀನ್ ಮೀಲ್ಸ್. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಹೈ ಪ್ರೋಟೀನ್ ಮೀಲ್ಸ್ ತಗೊಳ್ಳೋದ್ರಿಂದ ಇದು ಪೋಸ್ಟ್ ಪಾರ್ಟಮ್ ರಿಕವರಿ ಕೂಡ ಫಾಸ್ಟ್ ಮಾಡೋದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.